ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸಿಟಿ ಲೈಟ್ಸ್ ಈ ಒಂದು ಅದ್ಭುತವಾದಂತಹ ಚಿತ್ರದ ಮೂಲಕ ಎಲ್ಲ ಕಡೆ ಬೆಳಕು ಚೆಲ್ಲೋದಕ್ಕೆ ಬರ್ತಾಯಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ವಿನಯ್ ರಾಜ್ಕುಮಾರ್ ಸರ್ ಇಲ್ಲೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಸಿಟಿ ಲೈಟ್ಸ್ ಅಂದರೆ ಹೆಸರಲ್ಲೇ ಒಂಥರ ಬೆಳಕು, ಒಂಥರ ಪಾಸಿಟಿವ್ ಇದೆ. ಸೊ ಏನು ಹೇಳ್ತೀರಾ? ಇವತ್ತು ಬೇರೆ ಅದ್ಭುತವಂತ ಸಾಂಗ್ ಕೂಡ ರಿಲೀಸ್ ಆಯಿತು, ಕಂದಮ್ಮ ಕಂದಮ್ಮ ಅಂತ. ಯಾವ ಥರ ಒಪಿನಿಯನ್ ಇದೆ ಅಂತ? ಅದೇ ಇವಾಗ ಆತನೇ ರಿಲೀಸ್ ಆಗಿದೆ. ಸೊ ಈಗ ಹೋಗಿ ನೋಡಬೇಕು ಏನು ಜನ ಹೇಗೆ ತೊಗೊಂಡಿದ್ದಾರೆ, ಎಷ್ಟು ಇಷ್ಟಪಟ್ಟಿದ್ದಾರೆ ಈ ಸಾಂಗ್ನ ಅಂತ. ಬಟ್ ನನಗೆ ಈ ಸಾಂಗ್ ತುಂಬ ಇಷ್ಟ. ಅದು ಕೇಳ್ತಾ ಕೇಳ್ತಾ ಅದೊಂಥರ ಇನ್ನೂ ತುಂಬ ಹಾಂಟ್ ಮಾಡುತ್ತೆ. ಆಮೇಲೆ ತುಂಬ ಸಿಂಪಲ್ ಲಿರಿಕ್ಸ್, ಸೊ ಎಲ್ಲ ಬಾಯಿಗೂ ಈಸಿಯಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟ. ದುನಿಯಾ ವಿಜಯ್ ಸರ್ ನಿರ್ದೇಶನ ಅಂತಂದರೆ ಖಂಡಿತ ಅದರಲ್ಲಿ ಕಾಮಿಡಿ, ಕ್ರೈಮು ಪ್ರತಿಯೊಂದು ಎಲ್ಲದು ಸಂಪೂರ್ಣ ಪ್ಯಾಕೇಜ್ ಥರ ಇರುತ್ತೆ. ಅದ್ರ ಜೊತೆಗೆ ಮೆಸೇಜ್ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಪಾಸಿಟಿವ್ ಆಗಿ ಕೊಡೋದಕ್ಕೂ ಟ್ರೈ ಮಾಡಿರ್ತಾರೆ. ಸೊ ಪ್ರೀವಿಯಸ್ ನೋಡಿರ್ಬೋದು, ಡ್ರಗ್ಸ್ ಬಗ್ಗೆ ಆಗಿರ್ಬೋದು, ಕ್ರೈಮ್ ಬಗ್ಗೆ ಈ ಥರ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಬರೀ ಒಂದು ಮೆಸೇಜ್ ಅಲ್ಲ, ಸಾಕಷ್ಟು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅಂತ ಒಂದು ಇಂಟು ಏನು ಹೇಳ್ತೀರ ಅಂತ? ಹೌದು, ಈ ಸಿನಿಮಾದಲ್ಲಿ ತುಂಬ ವಿಚಾರಗಳನ್ನ ಹೇಳಿದ್ದಾರೆ. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲೆಲ್ಲ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ತುಂಬ ಒಂದು ಒಳ್ಳೆ ಏನಂತಾರೆ ಇಮೋಷ್ನಲ್ ಎಂಟರ್ಟೈನಿಂಗ್ ಸಿನಿಮಾ ಸಿಟಿ ಲೈಟ್. ಅವರ ಸಿನಿಮಾಗಳು ನಿಮ್ಮ ಆಗಲೇ ನೋಡಿರ್ತೀರ. ಸೊ ಅದೇ ರೀತಿಯಲ್ಲಿ ಇದು ತುಂಬ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಂದರೆ ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರ ಯಾವ ಥರ ಡಿಫ್ರೆಂಟ್ ಆಗಿದೆ? ಅಂದರೆ ಏನು ಹೇಳ್ತಾರೆ, ಅದಕ್ಕೆ ಆದಂತಹ ನಿಮ್ಮ ಪಾತ್ರದ ಬಗ್ಗೆ ಆಗೋಂಥ ತರಬೇತಿ ಆಗಿರ್ಬೋದು. ಸೊ ಯಾವ ಥರ ಇನ್ವಾಲ್ವ್ ಅದರಿಂದ? ಡಿಫ್ರೆಂಟ್ ಅಂದರೆ ಇದೊಂದು ಒಳ್ಳೆ ಶಿವ ಅಂತ ಕ್ಯಾರೆಕ್ಟರ್ ಹೆಸರು ಶಿವ ಅಂತ. ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತಾನೆ. ಸೊ ಅವನ ಲೈಫಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ, ಅದರಿಂದ ಅವನು ಬೆಂಗಳೂರಿಗೆ ಬರ್ತಾನೆ. ಸೊ ಈ ಬೆಂಗಳೂರಲ್ಲಿ ಏನೇನು ಆಗುತ್ತೆ ಅನ್ನೋದೇ ಒಂದು ಚಿಕ್ಕ ಲೈನು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಗೆ ಏನೇನು ಬೇಕು, ಆ ಕ್ಯಾರೆಕ್ಟರ್ ಇಮೋಟ್ ಮಾಡೋ ಸ್ಟೈಲ್ ಇರ್ಬೋದು. ಸೊ ಎಲ್ಲ ಏನಂದರೆ ಒಂದು ತುಂಬ ಚೆನ್ನಾಗಿ ಒಂದು ಕತೆ ಬರೆದಾಗ ನೀವು ಅದನ್ನ ಕತೆಗೆ ಓದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಸೊ ಅದರಲ್ಲಿ ಅದೇ ರೀತಿ ಇದರಲ್ಲಿ ಅಷ್ಟು ಚೆನ್ನಾಗಿ ಬರೆದಿದ್ರು ಒಂದೊಂದು ಸೀನ್ ಕೂಡ. ಸೊ ಅದರಿಂದ ಈಸಿಯಾಗಿ ಮಾಡ್ದಂಗೆ ಆಯಿತು. ಅಂದರೆ ಸರ್, ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ, ಯಾಕೆಂದರೆ ನಿಮ್ಮದು ಕೂಡ ಪ್ರೀವಿಯಸ್ ಒಂದು ಸಿನಿಮಾ ಕೂಡ ರಿಲೀಸ್ ಆಯಿತು. ಯಾಕೆಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ಕೆಲವು ವಿಚಾರಗಳಿಂದ ಡೌನ್ಫಾಲ್ ಆಗ್ತಿದೆ ಅನ್ನೋ ಒಂದು ಟಾಕ್ ಇದೆ. ಸೊ ನೀವು ಏನು ಹೇಳ್ತೀರಾ? ಇದನ್ನು ಒಪ್ತೀರಾ ಅಥವಾ ಇದ್ರ ಬಗ್ಗೆ ಏನಾದ್ರು ಏನು ಚರ್ಚೆ, ನಿಮ್ಮ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ? ಇಲ್ಲ, ಅದು ಎಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಫಾಲ್ ಇರುತ್ತೆ. ಬಟ್ ಈಗ ಒಂದಷ್ಟು ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಜನ ಕೂಡ ಈಗ ಥಿಯೇಟರ್ಗೆ ಬರ್ತಿದ್ದಾರೆ. ನೀವು ಈಗ ನೋಡ್ಬೋದು ಒಂದಷ್ಟು ಸಿನಿಮಾಗಳ ಹೌಸ್ಫುಲ್ ವೀಡಿಯೋಸ್ಗಳು ಕೂಡ ನೋಡ್ತಾರೆ. ಸೊ ಜನಕ್ಕೆ ಸಿನಿಮಾ ನೋಡೋಕ್ಕೆ ಇಷ್ಟ. ಸೊ ಒಳ್ಳೆ ಸಿನಿಮಾ ಕೊಡ್ತಾ ಇದೆ, ಜನನೂ ಬಂದು ನೋಡ್ತಾ ಇರ್ತಾರೆ. ಸರ್, ಅಂದರೆ ನಿಮ್ಮದೇ ಆದಂಥ ಒಂದು ಡ್ರೀಮ್ ಪಾತ್ರ ಇರುತ್ತೆ. ಸೊ ಸಾಕಷ್ಟು ಪಾತ್ರಗಳನ್ನು ಮಾಡಿದ್ರ ವೆರೈಟಿ. ಸೊ ಈ ಒಂದು ಡ್ರೀಮ್ ಪಾತ್ರದಲ್ಲಿ ನಾನು ಮಾಡಬೇಕು ಅಂತಿದ್ರೆ ಯಾವೊಂದು ಪಾತ್ರ ಇರುತ್ತೆ ಸರ್ ನಿಮ್ಮ ಮೈಂಡಲ್ಲಿ? ಡ್ರೀಮ್ ಪಾತ್ರ ಈಗ ಸದ್ಯಕ್ಕೆ ಅದೇ ಅವ್ರು ಸಿಗೋ ಪಾತ್ರಗಳೆಲ್ಲ ಖುಷಿಯಿಂದನೇ ಮಾಡ್ತೀನಿ. ಬಟ್ ಡ್ರೀಮ್ ಪಾತ್ರ ಅಂದರೆ ನನಗೆ ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪಾತ್ರ ಮಾಡೋಕ್ಕೆ ಇಷ್ಟ. ಸೊ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ನಿಮ್ಮ ಚಿತ್ರತಂಡದ ಒಬ್ಬರು ಪುನೀತ್ ಅನ್ನೋರು ಕೂಡ ಹೇಳಿದ್ರೆ, ಅಂದರೆ ಈ ಒಂದು ಸಿನಿಮಾದ ಮೂಲಕ ಏನು ನಾವು ಅಪ್ಪು ಸರ್ನ ಅಲಭ್ಯತೆ ಇದೆ ಅಂತ ಅಂದ್ಕೊಂಡಿದ್ವಿ, ಖಂಡಿತ ಅದು ಸಾಧ್ಯ ಇಲ್ಲ. ವಿನಯ್ ಸರ್ ಅದಕ್ಕೆ ಫುಲ್ಫಿಲ್ ಆಗಿ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ನನ್ನ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಚಿಕ್ಕಪ್ಪನ ಕಂಪೇರೇ ಮಾಡಬಾರ್ದು. ಚಿಕ್ಕಪ್ಪನೇ ಅವ್ರ ಜರ್ನಿ ತುಂಬ ದೊಡ್ಡದು. ನಾನು ಇವಾಗ ತಾನೇ ಶುರು ಮಾಡ್ತಾಯಿದ್ದೀನಿ. ಸೊ ಅದು ಬೇರೆ, ನಂದು ಬೇರೆ. ಅಂದರೆ ಕಲೆ ಅನ್ನೋದು ಬ್ಲಡ್ಡಲ್ಲೇ ಬಂದಿದೆ. ಸೊ ನಿಮಗೆ ಅದ್ರ ಬಗ್ಗೆ ಯಾವುದೂ ಮಾತಿಲ್ಲ. ಸೊ ಆದರೂ ಕೇಳ್ತಾ ಇದ್ದೀನಿ. ಸೊ ಈ ಒಂದು ಸಿನಿಮಾದ ಈ ಒಂದು ಭಾಗ, ಈ ಒಂದು ಪಾತ್ರ ಅಥವಾ ಈ ಒಂದು ಅಂಶ ನನಗೆ ಸ್ವಲ್ಪ ಕಷ್ಟ ಅಂದರೆ ಏನು ಸರ್? ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಅದರಲ್ಲಿ ನನಗೆ ಒಂದು ಸ್ವಲ್ಪ ಕಮ್ಮಿ ನಾನು ಇಂಟ್ರೆಸ್ಟ್ ಅಂತಿದ್ರೆ ಏನು? ಇಂಟ್ರೆಸ್ಟ್ ಎಲ್ಲದರಲ್ಲೂ ಇರುತ್ತೆ. ಇಂಟ್ರೆಸ್ಟ್ ಎಲ್ಲದರಲ್ಲೂ ಇದ್ರೇ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗೋದು. ಸಪೋಸ್ ಇಂಟ್ರೆಸ್ಟ್ ಹೊಟ್ಟೋದ್ರೆ, ಆ ಕ್ಯೂರಿಯಾಸಿಟಿ ಹೊಟ್ಟೋದ್ರೆ ಒಂದು ಭಾಗದಲ್ಲಿ, ಸೊ ಆವಾಗ ಅದನ್ನ ನಾವು ಅಚೀವ್ ಮಾಡೋಕ್ಕೆ ಆಗೋಲ್ಲ. ಸೊ ಇಂಟ್ರೆಸ್ಟ್ ಅಂತೂ ಎಲ್ಲದರಲ್ಲೂ ಇದು. ಅಂದರೆ ಒಂದೊಂದ್ಸಲಿ ಅದು ಒಂದೊಂದು ಸಿಚುವೇಶನ್ಸು ಟ್ರಿಕ್ಕಿ ಇರುತ್ತೆ. ಒಂದೊಂದ್ಸಲಿ ಒಂದೊಂದು ಎಮೋಷನ್ನ ಕನ್ವೆ ಮಾಡೋಕ್ಕೆ ಕಷ್ಟ ಇರುತ್ತೆ. ಸೊ ಅದ್ರ ಬಗ್ಗೆ ಬಟ್ ಅದಕ್ಕೊಂದಷ್ಟು ಥಾಟ್ ಕೊಟ್ಟು ಅದನ್ನ ಯೋಚನೆ ಮಾಡಿ ಆ ಇಮೋಷನ್ ಎಲ್ಲಿಂದ ಬರುತ್ತೆ, ಏನಕ್ಕೆ ಇಮೋಷನ್ ಬರ್ತಿದೆ, ಅದ್ರ ಮೋಟಿವೇಶನ್ ಎಲ್ಲಿ ಇದು ಅಂತ ಅದನ್ನ ಒಂದಷ್ಟು ಡಿಸ್ಕಷನ್ಸ್ ಮಾಡಿದಾಗ ಡೈರೆಕ್ಟರ್ ಜೊತೆ ಅದು ಈಸಿಯಾಗಿ ಬರುತ್ತೆ. ಸೊ ಒಂದೊಂದ್ಸಲಿ ಆ ಇಮೋಷನ್ಗಳನ್ನ ತರೋಕ್ಕೆ ಕಷ್ಟ ಆಗುತ್ತೆ. ಬಟ್ ಇಲ್ಲಾಂದರೆ ಓಕೆ ಅನಿಸುತ್ತೆ. ಫೈನಲಿ ಏನು ಹೇಳ್ತೀರಾ? ಸಿಟಿ ಲೈಟ್ಸ್ ಇನ್ನೇನು ತೆರೆಗೆ ಬರುತ್ತೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಅದೇ ಈಗ ಇನ್ನೊಂದಷ್ಟು ಸಾಂಗ್ಸ್ ಬಿಡುಗಡೆ ಇದೆ. ಸಿಟಿ ಲೈಟ್ಸ್ ಇನ್ನೊಂದಷ್ಟು ತುಂಬ ಬೇಗ ಈಗ ಥಿಯೇಟರ್ಸ್ಗೆ ಬರುತ್ತೆ. ಸೊ ಈಗ ವಿಜಯ್ ಸರ್ದು ನೀವೆಲ್ಲರೂ ಒಂದಷ್ಟು ಸಿನಿಮಾಗಳನ್ನ ನೋಡಿದ್ದೀರ. ಸೊ ಅದೇ ರೀತಿ ಈ ಸಿನಿಮಾನು ಒಂದು ಎಂಟರ್ಟೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಸರ್. ನಿಮಗೂ ಅಷ್ಟೇ ಸಿಟಿ ಲೈಟ್ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ವಿನಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.